ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಸ್ಕಂದಾಗಸ್ತ್ಯ ದರ್ಶನ ವರ್ಣನವೆಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಹೇಳುತ್ತಾನೆ, ಎಲೈ ಸೂತನೆ, ಈಗ ಕುಂಭಸಂಭವನಾದ ಅಗಸ್ತ್ಯನ ಕಥೆಯನ್ನು ನಿನಗೆ ತಿಳಿಯ ಹೇಳುತ್ತೇನೆ, ಕೇಳು. ಇದನ್ನು ಕೇಳುವುದರಿಂದ ಮಾನವನು ಕೇವಲ ಸಾತ್ವಿಕನಾಗಿ ಜ್ಞಾನವನ್ನು ಪಡೆಯುತ್ತಾನೆ. ಆ ಕಲಶೋದ್ಭವನು ಆ ತರುವಾಯ ಶ್ರೀಶೈಲವನ್ನು ಸಪತ್ನೀಕನಾಗಿ ಪ್ರದಕ್ಷಿಣೆಗೈದು ಸುಂದರವಾದ ಸ್ಕಂದ ಮಹಾವನವನ್ನು ನೋಡುವವನಾದನು. ಆ ವನವಾದರೂ ಸಮಸ್ತ ಋತುಗಳ ಕುಸುಮ ಸಮೃದ್ಧಿಗೆಂದೊಡಗೂಡಿ ರಸವತ್ತಾದ ಫಲವನ್ನು ನೀಡುವ ಪಾದಪಗಳಿಂದೊಪ್ಪಿ ಕಂದಮೂಲಗಳಿಂದಲೂ ನಾರುಡೆಯನ್ನು ನೀಡುವ ವೃಕ್ಷ ವಿಶೇಷಗಳಿಂದಲೂ ತುಂಬಿ ತುಳುಕುತ್ತಿದ್ದಿತು. ಹಿಂಸ್ರಗಳಾದ ದುಷ್ಟ ಮೃಗಗಳಿಂದ ದೂರವಾಗಿ ಒಳ ಕುಂಟೆಗಳಿಂದಲೂ ನಿರ್ಮಲವೂ ಆಳವೂ ಆದ ಜಲಸಮೃದ್ಧಿಯನ್ನೊಳಗೊಂಡ ಸರಸ್ಸುಗಳಿಂದಲೂ ಪರಂಜಿಸಿ ಸಮಸ್ತ ಭೂಮಂಡಲದ ಉತ್ಕೃಷ್ಟವಾದ ಸಾರ ಸರ್ವಸ್ವ ಭೂಮಿ ಎನಿಸಿದ್ದಿತು. ಬಗೆ ಬಗೆಯ ಪಕ್ಷಿ ಸಂಕುಲಗಳಿಂದ ಸಂಸೇವಿತವಾಗಿ ಹಲವು ಬಗೆಯ ತಪಸ್ಸುಗಳಲ್ಲಿ ತೊಡಗಿರುವ ಮುನಿಜನರಿಂದ ನಿಬಿಡವಾಗಿ ತಪಸ್ಸಿನ ಸಂಕೇತಕ್ಕೆ ನೆಲಮನೆ ಎನಿಸಿದ್ದಿತಲ್ಲದೆ ಸಕಲ ಸಂಪತ್ತಿಗೂ ನೆಲೆಯಾಗಿದ್ದಿತು. ಅಲ್ಲಿ ಅನೇಕ ಗುಹೆಗಳಿಂದಲೂ ಝರಿಗಳಿಂದಲೂ ಕೂಡಿ ಶಿಖರಗಳ ಮತ್ತು ತಪ್ಪಲುಗಳ ಕಾಂತಿಯಿಂದ ಉಪರಂಜಿಸಿ ಸ್ವರ್ಣಗಿರಿಯಾದ ಸುಮೇರು ಪರ್ವತದಂತಿರುವ ಲೋಹಿತವೆಂಬ ಗಿರಿವರವಿರುವುದು. ಅದು ಕೈಲಾಸ ಪರ್ವತದ ಒಂದು ಭಾಗವೇ. ಈ ಕರ್ಮಭೂಮಿಗೆ ತಪಸ್ಸಿಗಾಗಿ ಬಂದಿರುವುದೋ ಎಂಬಂತೆ ಅನೇಕ ಆಶ್ಚರ್ಯಗಳಿಂದ ಒಪ್ಪಿ ಮೆರೆಯುತ್ತಿರುವುದು. ಅಲ್ಲಿಯೇ ಮುನಿಶ್ರೇಷ್ಠನಾದ ಅಗಸ್ತ್ಯನು ಸಾಕ್ಷಾತ್ ಷಣ್ಮುಖ ಸ್ವಾಮಿಯನ್ನು ಕಂಡನು. ಒಡನೆಯೇ ಪತ್ನಿ ಸಮೇತನಾದ ಆ ಮುನಿಯು ಆ ಗುಹನಿಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಆ ಗಿರಿಜಾ ಕುಮಾರನನ್ನು ಶ್ರುತ್ಯುಕ್ತಗಳಾದ ಸೂಕ್ತಿಗಳಿಂದಲೂ ತಾನೇ ರಚಿಸಿದ ಕೃತಿಗಳಿಂದಲೂ ಬದ್ಧಾಂಜಲಿ ಪುಟನಾಗಿ ಸ್ತುತಿಸಿ ಸಂತೋಷಗೊಳಿಸಿದನು. ಅಗಸ್ತ್ಯನು ಸ್ತುತಿಸುತ್ತಾನೆ, ಸಮಸ್ತ ದೇವತೆಗಳಿಂದಲೂ ನಮಸ್ಕೃತವಾದ ಪಾದ ಕಮಲಗಳುಳ್ಳವನಾಗಿ ಪರಮಾನಂದ ಸ್ವರೂಪನಾಗಿಯೂ ಆರು ಮುಖವುಳ್ಳವನಾಗಿಯೂ ಅಪಾರ ಪರಾಕ್ರಮವುಳ್ಳವನಾಗಿಯೂ ಪರಮಾನಂದ ಸ್ವರೂಪನಾಗಿಯೂ ಮಹೇಶ್ವರನ ಮಡದಿಯಾದ ಪಾರ್ವತಿಯ ಹೃದಯಕ್ಕೆ ಆನಂದಕ್ಕೆ ಕಾರಣವಾಗಿಯೂ ಇರುವ ಓ ಸ್ವಾಮಿಯೇ, ನಿನಗೆ ನಮಸ್ಕಾರವಿರಲಿ. ಶರಣಾಗತರ ದುಃಖವನ್ನು ಕಳೆಯುವವನಾಗಿ ಭಕ್ತ ವೃಂದದ ಮನೋರಥಗಳೆಲ್ಲವನ್ನೂ ಈಡೇರಿಸುವವನಾಗಿ ಇತರರನ್ನು ವಂಚಿಸುವ ದುರಾತ್ಮರ ಮನೋರಥಗಳನ್ನು ಖಂಡಿಸುವವನು ತಾರಕಾಸುರ ವಿಧ್ವಂಸಿಯೂ ಆದ ಎಲೈ ಕುಮಾರಸ್ವಾಮಿಯೇ, ಪ್ರಣವ ಮಂತ್ರ ಸ್ವರೂಪಿಯಾಗಿ ನಂಬಿದ ಭಕ್ತರಿಗೂ ಆ ಮಂತ್ರರಾಜವನ್ನೇ ಅನುಗ್ರಹಿಸುವವನಾದ ನಿನಗೆ ನಮಸ್ಕಾರವು. ಅಮೂರ್ತಗಳಾದ ವಾಯು ಆಕಾಶಗಳ ಮೂರ್ತಗಳಾದ ಪೃಥಿವಿ ಅಪ್ಪು ತೇಜಸ್ಸುಗಳ ಸ್ವರೂಪನಾಗಿ ಪ್ರಧಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠನು, ಅಪರಿಚ್ಛಿನ್ನನು, ಮಹಾಮಹಾತ್ಮ್ಯಯುಕ್ತನು, ಮಯೂರ ವಾಹನನು ಆದ ನಿನಗೆ ನಮೋ ನಮಃ. ಬ್ರಹ್ಮವಿತ್ತುಗಳಲ್ಲೆಲ್ಲ ಉತ್ತಮೋತ್ತಮನೆನಿಸಿ ದಿಗ್ವಾಸನಾಗಿ ಅಂಬರ ಮಧ್ಯದಲ್ಲಿಯೇ ನೆಲೆಸಿದವನಾಗಿ ಸ್ವರ್ಣ ಕಾಂತಿಯನ್ನು ತಳೆದು ಸ್ವರ್ಣ ಬಾಹುಗಳುಳ್ಳವನಾಗಿ ಸ್ವರ್ಣ ವರ್ಣ ಸಮನ್ವಿತನಾಗಿ ಸ್ವರ್ಣ ರೇತನೆನಿಸಿದನಿಗೆ ನಮೋ ನಮಃ. ಸಾಕ್ಷಾತ್ ತಪಸ್ವರೂಪಿಯೇ ಆಗಿ ಸ್ವಯಂ ತಪೋಧನನೆನಿಸಿ ತಪೋಧನರ ತಪಸ್ಸಿಗೆ ಫಲಗಳನ್ನು ಅನುಗ್ರಹಿಸುವವನಾಗಿ ಯಾವಾಗಲೂ 5 ವರ್ಷಗಳ ಬಾಲಕನಾಗಿಯೇ ವಿರಾಜಿಸುತ್ತಾ ಮನ್ಮಥನನ್ನು ಜಯಿಸಿ ಅಖಂಡೈಶ್ವರ್ಯವನ್ನು ಹುಲ್ಲು ಕಡ್ಡಿಯಂತೆ ಭಾವಿಸುವ ವೈರಾಗ್ಯ ಸಂಪನ್ನನಾದ ನನಗೆ ನಮಸ್ಕಾರವು. ಎಲೈ ಪ್ರಭುವೆ, ಶರವಣದಲ್ಲಿ ಜನ್ಮವೆತ್ತಿದವನು, ಉದಿಸುವ ಸೂರ್ಯನಿಗೆ ಸಮಾನವಾದ ಅರುಣ ದಂತ ಪಂಕ್ತಿಯುಳ್ಳವನು, ಕೇವಲ ಬಾಲಕನು, ಅಪಾರ ಪರಾಕ್ರಮಶಾಲಿಯು, ಷಟ್ಕೃತ್ತಿಕೆಯರೇ ತಾಯಿಯರಾಗಿಯೂ ಇರುವವನು ಆದ ದಕ್ಷನೂ ಆದ ನಿನಗೆ ನಮೋ ನಮಃ. ಫಲಪ್ರದರಾದವರಲ್ಲಿ ಅತ್ಯುತ್ತಮನೆನಿಸಿ ಭವಿಷ್ಯತ್ ಫಲಗಳನ್ನು ಅನುಗ್ರಹಿಸುವವನಾಗಿ ಶಿವಗಣಗಳಿಗೆಲ್ಲ ಒಡೆಯನಾಗಿ ದೇವಸೇನಾಪತಿಯು ಜಗತ್ಪ್ರಭುವು ಹುಟ್ಟು ಮುಪ್ಪು ಸಾವುಗಳಿಗೆ ಸಿಲುಕದವನು, ವಿಶಾಖನು, ಶಕ್ತಿಯಾಯುಧವನ್ನು ಕೈಯಲ್ಲಿ ಧರಿಸಿದವನು ಆದ ಎಲೈ ಷಣ್ಮುಖನೇ, ನಿನಗೆ ನಮಸ್ಕಾರವು. ಸರ್ವೇಶ್ವರನಾದ ಪರಮೇಶ್ವರನ ಕುಮಾರನು, ಕ್ರೌಂಚ ಶತ್ರುವು, ತಾರಕ ವಿಧ್ವಂಸಿಯು, ಸ್ವಾಹ ಗಂಗಾ ಷಟ್ಕೃತ್ತಿಕೆಯರು ಪಾರ್ವತಿ ಎಂಬಿವರ ಕುಮಾರನೆನಿಸಿದವನು ಆದ ನಿನಗೆ ಈ ಸತತ ನಮಸ್ಕಾರವಾಗಿರಲಿ. ಎಲೈ ಸೂತನೆ, ಆ ಅಗಸ್ತ್ಯ ಮುನೀಶ್ವರನು ಈ ಪ್ರಕಾರವಾಗಿ ಕಾರ್ತಿಕೇಯನನ್ನು ಸ್ತುತಿಸಿ ನಮೋ ನಮಃ ಎಂದು ಅಡಿಗಡಿಗೂ ಹೇಳುತ್ತಾ 2 ಮೂರಾವೃತ್ತಿ ಆತನಿಗೆ ಪ್ರದಕ್ಷಿಣವನ್ನು ಮಾಡಿದ ತರುವಾಯ ಕುಳಿತುಕೊಳ್ಳಲು ಆ ಸ್ವಾಮಿಯಿಂದ ಅಜ್ಞಪ್ತನಾಗಿ ಅವನ ಮುಂಗಡಿಯೇ ಕುಳಿತುಕೊಂಡನು. ಕಾರ್ತಿಕೇಯನು ಹೇಳುತ್ತಾನೆ, ಅಯ್ಯ ಕುಂಭೋದ್ಭವ ಮುನಿಯೇ, ನಿನಗೆ ಕ್ಷೇಮವೇ. ನೀನು ದೇವತೆಗಳಿಗೆ ಸಹಾಯವನ್ನು ಮಾಡುವವನಾಗಿ ಇಲ್ಲಿಗೆ ಬಂದುದನ್ನು ನಾನು ಬಲ್ಲೆ. ಅಂತೆಯೇ ವಿಂಧ್ಯ ಪರ್ವತವು ವರ್ಧಿಸಿದುದನ್ನು ಬಲ್ಲೆನು.
ತ್ರಿನೇತ್ರನಾದ ಸಾಕ್ಷಾತ್ ಪರಮೇಶ್ವರನಿಂದ ಸುರಕ್ಷಿತವಾದ ಕಾಶಿ ಕ್ಷೇತ್ರದಲ್ಲಿ ಎಲ್ಲವೂ ಕ್ಷೇಮವೇ ಆಗಿರುವುದು. ಅಲ್ಲಿ ಮೃತಿಗೊಂಡವರಿಗೆಲ್ಲ ಸಾಕ್ಷಾತ್ ವಿರೂಪಾಕ್ಷನೇ ಮೋಕ್ಷದಾಯಕನಾಗಿರುವನಷ್ಟೇ. ಎಲೈ ಮುನಿಯೇ, ಅಧೋಭಾಗದಲ್ಲಿರುವ ಅತಲ ವಿತಲಾದಿ ಸಪ್ತ ಲೋಕಗಳಲ್ಲಿ ಆಗಲಿ, ಭೂರ್ಭುವರಾದಿ ಸಪ್ತ ಊರ್ಧ್ವಲೋಕಗಳಲ್ಲಿ ಆಗಲಿ ಇಂಥ ಪವಿತ್ರವಾದ ಕ್ಷೇತ್ರವನ್ನು ನಾನು ನೋಡಿರುವುದಿಲ್ಲ. ನಾನು ಈ ಅರಣ್ಯದಲ್ಲಿ ಒಬ್ಬಂಟಿಗನಾಗಿ ಕುಳಿತು ಆ ಕ್ಷೇತ್ರ ಪ್ರಾಪ್ತಿಗೋಸ್ಕರವಾಗಿಯೇ ಇಂದಿಗೂ ತಪಸ್ಸನ್ನು ಆಚರಿಸುತ್ತಿರುವೆನು. ಆದರೂ ನನ್ನ ಮನೋರಥವು ಈಡೇರಿರುವುದಿಲ್ಲ. ಪುಣ್ಯ ಕರ್ಮಗಳಿಂದಾಗಲಿ, ಉತ್ತಮ ದಾನಗಳಿಂದಾಗಲಿ, ವಿವಿಧ ತಪಸ್ಸುಗಳಿಂದಾಗಲಿ, ಜಪಗಳಿಂದಲೂ ವಿವಿಧ ಯಜ್ಞಗಳಿಂದಲೇ ಆಗಲಿ ಆ ಕ್ಷೇತ್ರವು ಯಾರಿಗೂ ಲಭ್ಯವಾಗುವುದಿಲ್ಲ. ಅದಕ್ಕೆ ಈಶ್ವರಾನುಗ್ರಹವೇ ಬೇಕು. ಈಶ್ವರಾನುಗ್ರಹದಿಂದಲೇ ಮಹಾದುರ್ಲಭವಾದ ಕಾಶಿವಾಸವು ಸುಲಭವಾಗುವುದಾಗಲಿ ಸುಕೃತ ಕೋಟಿಗಳಿಂದಲೂ ಆಗುವುದಿಲ್ಲವೆಂಬುದು ದಿಟವು. ಆ ಕ್ಷೇತ್ರವು ಬ್ರಹ್ಮ ಸೃಷ್ಟಿಗಿಂತಲೂ ವಿಲಕ್ಷಣವಾದುದು. ಆ ಕ್ಷೇತ್ರದ ಗುಣಗಳನ್ನು ಹೇಳಲು ಸಾಕ್ಷಾತ್ ಈಶ್ವರನೇ ಸಮರ್ಥನಾಗಿರುವುದಿಲ್ಲ. ಕಾಶಿ ಕ್ಷೇತ್ರವನ್ನು ಸೇವಿಸದಿದ್ದ ಮೇಲೆ ನಮ್ಮ ಬುದ್ಧಿಯ ದುರ್ಬಲತೆಯನ್ನು, ದೌರ್ಭಾಗ್ಯವನ್ನು, ಅಜ್ಞಾನದ ಮಹಿಮೆಯನ್ನು ಎಷ್ಟೆಂದು ಹೇಳೋಣ. ಶರೀರವು ಜರೆಯನ್ನೈದುತ್ತದೆ. ಇಂದ್ರಿಯಗಳು ಪ್ರತಿನಿತ್ಯವೂ ಕುಗ್ಗಿ ಹೋಗುತ್ತವೆ. ಆಯಸ್ಸೆಂಬ ಮೃಗವನ್ನು ಮೃತ್ಯುವೆಂಬ ಬೇಡನು ತನ್ನ ಬಾಣಕ್ಕೆ ಲಕ್ಷ್ಯವನ್ನಾಗಿಸುತ್ತಾನೆ. ಈ ಲೋಕದ ಸಂಪತ್ತುಗಳೆಲ್ಲವೂ ವಿಪತ್ತುಗಳೊಡಗೂಡಿದವೆ ಎಂದು ಬಗೆದು ಶರೀರವು ಅಪಾಯಕ್ಕೆ ಒಳಗಾಗತಕ್ಕದೆಂದು ತಿಳಿದು ಆಯಸ್ಸು ಕಪಲಾತಿ ಚಪಲವೆಂದರಿತು ಪ್ರತಿ ಮಾನವನು ಕಾಶಿ ಕ್ಷೇತ್ರವನ್ನು ಆಶ್ರಯಿಸತಕ್ಕದ್ದು. ಆಯಸ್ಸು ಕಳೆದು ಹೋಗುವವರೆಗೂ ಕಾಶಿ ಕ್ಷೇತ್ರವನ್ನು ತೊಡೆಯದಿದ್ದಲ್ಲಿ ಯಮನು ಒಂದು ಲವವನ್ನು ಎಣಿಸಲು ಸಮರ್ಥನಾಗುವುದಿಲ್ಲ. ಜರೆಯು ಸಮೀಪಿಸಿದೊಡನೆ ಅನೇಕ ವ್ಯಾಧಿಗಳು ಶರೀರವನ್ನು ಬಾಧಿಸತೊಡಗುತ್ತವೆ. ಆದರೂ ಈ ದೇಹವು ಅನೇಕ ವ್ಯಾಪಾರಗಳಲ್ಲಿ ಆಸಕ್ತವಾಗುವುದಾಗಲಿ ಕಾಶಿ ಕ್ಷೇತ್ರವನ್ನು ಅಪೇಕ್ಷಿಸುವುದಿಲ್ಲ. ಇದು ದುಃಖಕರವಾದ ವಿಷಯವೇ ಸರಿ. ತೀರ್ಥ ಸ್ನಾನದಿಂದಲೂ ಮಂತ್ರ ಜಪದಿಂದಲೂ ಇತರರಿಗೆ ಉಪಕಾರ ಮಾಡುವ ಹಿತೋಕ್ತಿಗಳಿಂದಲೂ ಹಣವಿಲ್ಲದೆಯೇ ಬಹು ಸುಲಭವಾಗಿ ಪುಣ್ಯ ಸಂಪಾದನೆಯಾಗುತ್ತದೆ. ಆ ಧರ್ಮದಿಂದ ಅರ್ಥವೆಂಬುದು ತಾನಾಗಿಯೇ ಸಂಪಾದನೆಯಾಗುತ್ತದೆ. ಅರ್ಥಾರ್ಜನೆಗೆ ಯಾವ ಉಪಾಯವನ್ನು ಮಾಡದಿದ್ದರೂ ಧರ್ಮವೊಂದನ್ನು ಅನುಷ್ಠಾನ ಮಾಡುತ್ತಿದ್ದರೆ ಅರ್ಥವು ತಾನಾಗಿಯೇ ಲಭಿಸುತ್ತದೆ ಎಂಬುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ಆದುದರಿಂದ ಮಾನವನು ಅರ್ಥಚಿಂತೆಯನ್ನು ತೊರೆದು ಧರ್ಮವೊಂದನ್ನೇ ಆಶ್ರಯಿಸಬೇಕು. ಧರ್ಮಾನುಷ್ಠಾನದಿಂದ ಅರ್ಥವು, ಅರ್ಥದಿಂದ ಇಷ್ಟಪ್ರಾಪ್ತಿಯು, ತನ್ಮೂಲಕವಾಗಿ ಸಮಸ್ತ ಸುಖಗಳು ದೊರಕುತ್ತವೆ. ಧರ್ಮಾನುಷ್ಠಾನದಿಂದ ಸ್ವರ್ಗವು ಸುಲಭವಾಗಿ ದೊರೆಯುತ್ತದೆ. ಆದರೆ ಕಾಶಿ ಕ್ಷೇತ್ರವೊಂದೇ ಅತ್ಯಂತ ದುರ್ಲಭವಾದುದು. ಪೂರ್ವದಲ್ಲಿ ಸಾಕ್ಷಾತ್ ವಿಶ್ವೇಶ್ವರನು ಸಮಸ್ತ ಶಾಸ್ತ್ರಾರ್ಥಗಳನ್ನು ಪರ್ಯಾಲೋಚಿಸಿ ನಿಶ್ಚಯಿಸಿ ತನ್ನ ಪ್ರೇಯಸಿಯಾದ ಪಾರ್ವತಿಯ ಸಮ್ಮುಖದಲ್ಲಿ ಈ ಕಾಶಿ ಕ್ಷೇತ್ರವನ್ನು ಹೊಂದಲು 3 ಉಪಾಯಗಳನ್ನು ಹೇಳಿರುವನು. ಮೊದಲನೆಯದಾಗಿ ಪಾಶುಪತ ಯೋಗ, ಎರಡನೆಯದೇ ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ, ಕಡೆಯದು ಮೋಕ್ಷಪ್ರದವಾದ ಕಾಶಿ ಕ್ಷೇತ್ರವನ್ನು ಸೇರಿ ಅಲ್ಲಿಯೇ ವಾಸವಾಗಿರುವುದು. ಶ್ರೀಶೈಲ, ಹಿಮಶೈಲವೇ ಮೊದಲಾದ ಅನೇಕ ಪರ್ವತಗಳು, ಅಸಂಖ್ಯಾತಗಳಾದ ದೇವಾಲಯಗಳು, ತ್ರಿದಂಡವನ್ನು ಧರಿಸಿ ಸರ್ವಕರ್ಮ ಸನ್ಯಾಸವು, ತಪಸ್ಸುಗಳು, ಹಲವು ಬಗೆಯ ವ್ರತಗಳು, ಯಮ ನಿಯಮಗಳು, ಅನೇಕ ಸಂಗಮ ಕ್ಷೇತ್ರಗಳು, ಅರಣ್ಯಗಳು, ಮಾನಸಗಳು, ಭೂ ಸಂಬಂಧಗಳು ಆದ ತೀರ್ಥ ಕ್ಷೇತ್ರಾದಿಗಳು, ದಕ್ಷಿಣ ದೇಶದಲ್ಲಿ ಪ್ರಸಿದ್ಧವಾಗಿರುವ ಕೌಮಾರ ತೀರ್ಥವು, ಊಷರ ರೇಣುಕ ಮೊದಲಾದ ನವಪೀಠಗಳು, ಸಂತತವಾದ ವೇದಪರಾಯಣವು, ಮಹಾಮಂತ್ರಗಳ ಜಪವು, ಯಜ್ಞ ಯಾಗಾದಿಗಳು, ಮಹಾದಾನಾದಿಗಳು, ದೇವತೋಪಾಸನಗಳು, ತ್ರಿರಾತ್ರ ಪಂಚರಾತ್ರಗಳು, ಆತ್ಮ ಅನಾತ್ಮ ವಿವೇಕವು, ಅಷ್ಟಾಂಗ ಯೋಗವು, ಸರ್ವಶ್ರೇಷ್ಠವಾದ ವಿಷ್ಣುವಿನ ಆರಾಧನೆಯು ಮುಕ್ತಿ ಹೇತುಗಳಾದುವೆಂದು ಮುಕ್ತವಾಗಿರುವುದಷ್ಟೇ. ಅಂತೆಯೇ ಅಯೋಧ್ಯಾದಿ ಪುಣ್ಯ ಪಟ್ಟಣಗಳು ಮೃತಿಗೊಂಡ ಜಂತುವಿಗೆ ಮೋಕ್ಷವನ್ನು ಕೊಡತಕ್ಕುವೆಂದು, ಕೈವಲ್ಯಕ್ಕೆ ಸಾಧನಗಳಾಗುತ್ತವೆಂದು ನಿಶ್ಚಿತವಾಗಿದೆ. ಈ ಮೇಲೆ ಹೇಳಿದ ಸಮಸ್ತವು ಕಾಶಿ ಕ್ಷೇತ್ರವನ್ನು ಹೊಂದಿಸುವ ಫಲವನ್ನು ಕೊಡತಕ್ಕುವೆಂದು ಹೇಳಲ್ಪಟ್ಟಿವೆ. ಜೀವಿಯು ಕಾಶಿಯನ್ನು ಹೊಂದಿದರೇನೆ ಮುಕ್ತಿಯನ್ನು ಪಡೆಯುತ್ತಾನೆಯಾಗಲಿ ಮತ್ತೆಲ್ಲಿಯೂ ಇಲ್ಲ. ಆದುದರಿಂದ ಈ ಕ್ಷೇತ್ರವು ಪರಮ ಪವಿತ್ರವು, ಕೈವಲ್ಯಪ್ರದವು, ಈ ಬ್ರಹ್ಮಾಂಡ ಮಂಡಲದಲ್ಲಿಯೇ ವಿಶ್ವೇಶ್ವರನಿಗೆ ಸತತವೂ ಪ್ರಿಯಂಕರವೂ ಆಗಿ ವಿರಾಜಿಸುತ್ತಿರುವುದು. ಅಯ್ಯ ಅಗಸ್ತ್ಯನೇ, ಈಗ ನಿನ್ನನ್ನು ಕುರಿತು ಕೇಳಿದ ಕುಶಲ ಪ್ರಶ್ನೆಗೂ ಈ ಕ್ಷೇತ್ರವೇ ಕಾರಣ. ಅಯ್ಯ ಸುವೃತನೇ, ಬಾ, ನನಗೆ ನಿನ್ನ ದೇಹ ಸಂಸ್ಪರ್ಶದ ಭಾಗ್ಯವನ್ನು ಕೊಡುವವನಾಗು. ಕಾಶಿ ಕ್ಷೇತ್ರದಿಂದ ಸುಳಿದು ಬರುವ ವಾಯುವಿನ ಸ್ಪರ್ಶವು ಅಪೇಕ್ಷಣೀಯವಾದುದು ಎಂದ ಮೇಲೆ ಅಲ್ಲಿಂದಲೇ ಸಾಕ್ಷಾತ್ತಾಗಿ ಚಿತ್ತೈಸಿರುವ ನಿನ್ನ ಸ್ಪರ್ಶದ ವಿಷಯದಲ್ಲಿ ಹೇಳತಕ್ಕದೇನು? ನಾನಾದರೂ ಯಾವಾಗಲೂ ಇಲ್ಲಿಯೇ ನೆಲೆಸಿರುವವನು. ನೀನು ಆ ಕ್ಷೇತ್ರದಿಂದ ಬಂದವನು. ಜಿತೇಂದ್ರಿಯರಾದ ಯಾವ ಮಾನವರು ಕಾಶಿಯಲ್ಲಿ 3 ರಾತ್ರಿಗಳು ವಾಸ ಮಾಡಿ ಬರುವರೋ ಅವರ ಪಾದ ಧೂಳಿಯ ಸ್ಪರ್ಶನದಿಂದ
ತೃಣಗುಲ್ಮ ಲತಾದಿಗಳು ಪಾವನಗೊಳ್ಳುವವು ಎಂದ ಮೇಲೆ ನಾನು ಪಾವನಗೊಳ್ಳುವುದಿಲ್ಲವೇ? ನಿನ್ನ ಪುಣ್ಯವನ್ನು ಎಷ್ಟೆಂದು ಹೇಳಲಿ? ನೀನು ಆ ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದು ದೊಡ್ಡದೊಂದು ಪುಣ್ಯರಾಶಿಯನ್ನೇ ಗಳಿಸಿರುವೆಯಲ್ಲದೆ, ಉತ್ತರ ವಾಹಿನಿಯಾದ ಗಂಗೆಯಲ್ಲಿ ಮಿಂದು ಪಿಂಗಳ ವರ್ಣವುಳ್ಳ ತಲೆಗೂದಲುಳ್ಳವನಾಗಿರುವೆ. ಆ ಕಾಶಿ ಕ್ಷೇತ್ರದಲ್ಲಿ ವಿರಾಜಿಸುತ್ತಿರುವ ಅಗಸ್ತೀಶ್ವರನ ಸನ್ನಿಧಿಯಲ್ಲಿ ನಿನ್ನಿಂದ ನಿರ್ಮಿತವಾಗಿ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಗೊಂಡಿರುವ ಕುಂಡದಲ್ಲಿ ಸ್ನಾನಾಚಮನಗಳನ್ನು ಮಾಡಿ ಪಿತೃಗಳಿಗೆ ತರ್ಪಣವನ್ನಿತ್ತು ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿ ಪಿಂಡಗಳನ್ನು ಸಮರ್ಪಿಸಿದ ಮಾನವನು ಕೃತಕೃತ್ಯನಾಗುತ್ತಾನೆ. ಅಲ್ಲದೆ ಅವನಿಗೆ ವಾರಾಣಸಿ ಕ್ಷೇತ್ರವಾಸದ ಫಲವು ದೊರಕುತ್ತದೆ. ಅಯ್ಯ ಸೂತನೆ, ಈ ಪ್ರಕಾರವಾಗಿ ನುಡಿದ ತರುವಾಯ ಆ ಸ್ಕಂದನು ಕುಂಭೋದ್ಭವನ ಸರ್ವಗಾತ್ರಗಳನ್ನು ಸ್ಪರ್ಶಿಸಿ ಅಮೃತ ಸರೋವರದ ಜಲದಲ್ಲಿ ಮಿಂದವನಂತೆ ಅತ್ಯಾನಂದವನ್ನು ಪಡೆದವನಾದನು. ಅವನ ಕಣ್ಣುಗಳ ಅವನು ಕಣ್ಣುಗಳನ್ನು ಮುಗಿದುಕೊಂಡು ವಿಶ್ವೇಶ್ವರ ಜಯ ಜಯ ಎಂದು ನುಡಿಯುತ್ತಿದ್ದರು. ಕೆಲವು ಕ್ಷಣಗಳ ಕಾಲ ಸ್ಥಾಣುವಿನಂತೆ ನಿಶ್ಚಲನಾಗಿ ಕುಳಿತು ಅವಾಂಗ್ಮಾಸನ ಅವಾಂಗ್ಮಾಸನ ಗೋಚರನಾದಂತಹ ವಿಶ್ವೇಶ್ವರನ ಸ್ವರೂಪವನ್ನು ಕುರಿತು ಧ್ಯಾನಿಸಿದನು. ಆತನು ಧ್ಯಾನದಿಂದ ಬಹಿರ್ಮುಖನಾದ ತರುವಾಯ ಆತನ ಮನಸ್ಸು ಮುಖವು ಸುಪ್ರಸನ್ನವಾಗಲು ವಚನಾವಸಾರವನ್ನು ನೋಡಿ ಅಗಸ್ತ್ಯ ಮುನಿಪುಂಗವನು ಆತನನ್ನು ಕುರಿತು ಈ ರೀತಿಯಾಗಿ ಪ್ರಶ್ನಿಸಿದನು. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಸ್ವಾಮಿಯೇ, ಪೂರ್ವದಲ್ಲಿ ಪರಮೇಶ್ವರನು ಹಿಮಶೈಲ ಕುಮಾರಿಯಾದ ಪಾರ್ವತಿಗೆ ವಿವರಿಸಿ ಹೇಳಿದ ವಾರಾಣಸಿ ಕ್ಷೇತ್ರ ಮಹಿಮೆಯನ್ನು ಆ ದೇವಿಯ ತೊಡೆಯಲ್ಲಿಯೇ ಕುಳಿತಿದ್ದ ನೀನು ಕೇಳಿದಂತೆಯೇ ನನಗೆ ತಿಳಿಯ ಹೇಳುವವನಾಗು. ಕಾಶಿ ಕ್ಷೇತ್ರವು ನನಗೆ ಅತ್ಯಂತ ಪ್ರಿಯಕರವಾದುದು. ಸ್ಕಂದನು ಹೇಳುತ್ತಾನೆ, ಅಯ್ಯ ಮಿತ್ರಾವರುಣ ನಂದನನಾದ ಅಗಸ್ತ್ಯ ಮುನಿಯೇ, ನನ್ನ ತಾಯಿಯ ಮುಂಗಡೆ ಷಡ್ಗುಣೈಶ್ವರ್ಯ ಪರಿಪೂರ್ಣನಾದ ಆ ಶಂಕರನು ನುಡಿದ ಕಾಶಿ ಮಹಾತ್ಮ್ಯವನ್ನು ಇದೀಗ ಕೇಳುವವನಾಗು. ಅದನ್ನು ನಾನು ನನ್ನ ತಾಯಿಯ ತೊಡೆಯ ಮೇಲಿದ್ದು ಸ್ಥಿರಬುದ್ಧಿಯಿಂದ ಕೇಳಿದ್ದೇನೆ. ಅದನ್ನೇ ನಿರ್ದುಷ್ಟವಾದ ನಿನಗೆ ಈಗ ಹೇಳುವೆನು. ಸಾವಧಾನ ಮನಸ್ಕನಾಗಿ ಕೇಳು. ಅವಿಮುಕ್ತ ಕ್ಷೇತ್ರವಾದ ಆ ಕಾಶಿಯು ರಹಸ್ಯಾತಿ ರಹಸ್ಯವಾದುದೆಂದು ಹೇಳಲಾಗಿದೆ. ಸಿದ್ಧಿ ಎಂಬುದು ಅಲ್ಲಿ ಯಾವಾಗಲೂ ಸನ್ನಿಹಿತವಾಗಿಯೇ ಇರುತ್ತದೆ. ವಿಭುವಾದ ವಿಶ್ವೇಶ್ವರನು ಯಾವಾಗಲೂ ಅಲ್ಲಿಯೇ ನೆಲೆಸಿರುತ್ತಾನೆ. ಆ ಕ್ಷೇತ್ರವು ಭೂಲೋಕಕ್ಕೆ ಅಂಟಿಕೊಂಡಂತೆ ಕಾಣುವುದಾದರೂ ಅಂತರಿಕ್ಷದಲ್ಲಿ ಇರುವುದು. ಅದನ್ನು ಯೋಗಿಗಳಲ್ಲದವರು ಕಾಣುವುದಿಲ್ಲ. ಯೋಗಿಗಳು ಮಾತ್ರ ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಅಯ್ಯ ವಿಪ್ರನೇ, ಆ ಕ್ಷೇತ್ರದಲ್ಲಿ ಸ್ಥಿರ ಮನಸ್ಕನಾಗಿ ಯಾವನು ವಾಸ ಮಾಡುವನೋ ಅವನು 3 ಹೊತ್ತು ಊಟ ಮಾಡುವವನಾದರೂ ವಾಯು ಭಕ್ಷಣ ಮಾಡಿಕೊಂಡು ತಪಸ್ಸನ್ನೆಸಗುವ ಮುನಿಗೆ ಸಮಾನನೆನಿಸುತ್ತಾನೆ. ಅವಿಮುಕ್ತ ಕ್ಷೇತ್ರದಲ್ಲಿ ನಿರತಿಶಯವಾದ ಭಕ್ತಿಯಿಂದ 1 ನಿಮಿಷ ಕಾಲವಾದರೂ ಯಾವನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆಯೋ ಅವನು ಮಹತ್ತರವಾದ ತಪಸ್ಸನ್ನು ಎಸಗಿದಂತೆ ತಿಳಿಯತಕ್ಕದ್ದು. ಆ ಕ್ಷೇತ್ರದಲ್ಲಿ ಲಘುವಾದ ಆಹಾರವನ್ನು ತೆಗೆದುಕೊಂಡು ಜಿತೇಂದ್ರಿಯನಾಗಿ 1 ತಿಂಗಳ ಕಾಲ ವಾಸ ಮಾಡುವ ಮಾನವನು ಸಮಸ್ತ ವ್ರತಗಳನ್ನು ಮಾಡಿದವನೇ ಆಗುವುದಲ್ಲದೆ ಅವನಿಗೆ ದಿವ್ಯವಾದ ಪಾಶುಪತ ಯೋಗವು ಲಭಿಸುತ್ತದೆ. ಕಾಮ ಕ್ರೋಧಾದಿಗಳನ್ನು ಜಯಿಸಿ ಇಂದ್ರಿಯ ನಿಗ್ರಹದಿಂದ 1 ಸಂವತ್ಸರ ಕಾಲ ಇತರರ ಸ್ವತ್ತುಗಳಿಂದ ದೇಹಗಳನ್ನು ಬೆಳೆಸದೆ ಪರಾನ್ನವನ್ನು ತ್ಯಜಿಸಿ ಪರನಿಂದೆಯನ್ನುಳಿದು ತನಗಿರುವುದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ದಾನ ಧರ್ಮಗಳನ್ನು ಮಾಡುತ್ತಾ ಯಾವನು ವಾಸ ಮಾಡುವನೋ ಆತನು ಬೇರೊಂದು ಕಡೆ 1,000 ವರ್ಷಗಳ ಕಾಲ ಮಹತ್ತರವಾದ ತಪಸ್ಸನ್ನೇ ಮಾಡಿದವನೆಂದು ತಿಳಿಯಬೇಕು. ಯಾವನು ಆ ಕ್ಷೇತ್ರದ ಮಹಾತ್ಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಹುಟ್ಟು ಸಾವುಗಳ ಹೆದರಿಕೆಯನ್ನು ತೊರೆದು ಆ ಜೀವವು ಅಲ್ಲಿ ವಾಸ ಮಾಡುವನೋ ಅವನು ಪರಮ ಗತಿಯನ್ನೇ ಪಡೆಯುತ್ತಾನೆ. 100 ಜನ್ಮಗಳನ್ನೆತ್ತಿ ಯೋಗವನ್ನು ಆಚರಿಸಿದರೂ ದೊರಕದ ಸದ್ಗತಿಯು ಆ ಕಾಶಿ ಕ್ಷೇತ್ರದಲ್ಲಿ ಪರಮೇಶ್ವರನ ಪ್ರಸಾದದಿಂದ ಯಾವ ಕಷ್ಟವೂ ಇಲ್ಲದೆ ಲೀಲಾಜಾಲವಾಗಿಯೇ ಲಭ್ಯವಾಗುತ್ತದೆ. ಬ್ರಹ್ಮಹತ್ಯವನ್ನು ಮಾಡಿದವನು ಅದೃಷ್ಟ ವಿಶೇಷದಿಂದ ಆ ವಾರಾಣಸಿ ಪುರಿಯನ್ನು ಸೇರಿದಲ್ಲಿ ಆ ಕ್ಷೇತ್ರದ ಮಹಾತ್ಮ್ಯದಿಂದಲೇ ಅವನ ಬ್ರಹ್ಮಹತ್ಯೆಯು ನಿವಾರಣೆಯಾಗುತ್ತದೆ. ದೇಹ ಪತನವಾಗುವವರೆಗೂ ಅವನು ಅವಿಮುಕ್ತ ಕ್ಷೇತ್ರವನ್ನು ಸೇವಿಸುತ್ತಾ ಅಲ್ಲಿಯೇ ನೆಲೆಸಿದ್ದರೆ ಬ್ರಹ್ಮಹತ್ಯೆಯು ಕಳೆದು ಹೋಗುವುದು ಅಲ್ಲದೆ ಸ್ವಭಾವವೇ ಮಾರ್ಪಡುತ್ತದೆ. ಅನನ್ಯ ಮನಸ್ಕನಾಗಿ ಯಾವನು ಆ ಕ್ಷೇತ್ರವನ್ನು ಬಿಡದೆ ಸೇವಿಸುತ್ತಾನೆಯೋ ಅವನು ಮುಪ್ಪು ಸಾವುಗಳನ್ನು ಗೆಲ್ಲುವುದು ಮಾತ್ರವೇ ಅಲ್ಲದೆ ದುರ್ಭರವಾದ ಗರ್ಭವಾಸದ ದುಃಖವನ್ನು ಹೊಂದುವುದಿಲ್ಲ. ಪುನರ್ಜನ್ಮವನ್ನು ಪಡೆಯಬಾರದೆಂದು ಬಯಸುವ ಬುದ್ಧಿವಂತನಾದ ಮಾನವನು ದೇವತೆಗಳು ಋಷಿಗಣಗಳು ಸತತವು ಸೇವಿಸುತ್ತಿರುವ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸಬೇಕು. ಯಾವ ಮಾನವನು ಸಂಸಾರ ಭಯವನ್ನು ನಿವಾರಣೆ ಮಾಡುವ ಕಾಶಿ ಕ್ಷೇತ್ರವನ್ನು ಬಿಡಬಾರದು. ಕಾಶಿ ಕ್ಷೇತ್ರವನ್ನು ಸೇರಿ ದೇವದೇವನಾದ ವಿಶ್ವೇಶ್ವರನನ್ನು ಸೇವಿಸಿದವನು ಮತ್ತೆ ಜನ್ಮವನ್ನೆತ್ತುವುದಿಲ್ಲ. ಸಾವಿರಾರು ಪಾಪಗಳನ್ನು ಮಾಡಿ ಕಾಶಿ ಕ್ಷೇತ್ರದಲ್ಲಿ ಪಿಶಾಚವಾಗುವುದಾದರೂ ಮೇಲು.
ಕಾಶಿ ಪಟ್ಟಣವನ್ನುಳಿದು ಬೇರೊಂದೆಡೆಯಲ್ಲಿ 100 ಯಜ್ಞಗಳನ್ನು ಮಾಡಿ ಸ್ವರ್ಗ ಲೋಕವನ್ನು ಪಡೆಯುವುದು ಉತ್ತಮವೆನಿಸದು. ಮರಣ ಕಾಲದಲ್ಲಿ ಸಮಸ್ತ ಮರ್ಮ ಪ್ರದೇಶಗಳು ಒಡೆದು ಹೋಗಿ ಪ್ರಾಣವಾಯುವಿನಿಂದ ತಿವಿಯಲ್ಪಡುತ್ತಿರುವಾಗ ಮಾನವರಿಗೆ ಸ್ಮೃತಿ ಎಂಬುದೇ ಇರುವುದಿಲ್ಲ. ಆದರೆ ಈ ಕಾಶಿ ಕ್ಷೇತ್ರದಲ್ಲಿ ಸ್ವಾಮಿಯಾದ ವಿಶ್ವೇಶ್ವರನು ಮಾನವನ ಉತ್ಕ್ರಮಣ ಕಾಲದಲ್ಲಿ ತಾನೇ ಸಾಕ್ಷಾತ್ತಾಗಿ ಬಂದು ಅವನಿಗೆ ತಾರಕ ಮಂತ್ರವನ್ನು ಉಪದೇಶ ಮಾಡುತ್ತಾನೆ. ಅದರಿಂದ ಅವನು ತನ್ಮಯವಾಗಿ ಹೋಗುತ್ತಾನೆ. ಮಹಾ ಪಾಪಭೂಯಿಷ್ಠವಾದ ಈ ಮಾನುಷ್ಯವು ಅಶಾಶ್ವತವೆಂಬುದನ್ನು ತಿಳಿದು ಸಂಸಾರ ಭಯನಾಶಕವಾದ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸಬೇಕು. ಅನೇಕ ವಿಘ್ನಗಳಿಂದ ತೊಂದರೆಗೊಳಗಾದರೂ ಯಾವನು ಅವಿಮುಕ್ತವನ್ನು ತೊರೆಯುವುದಿಲ್ಲವೋ ಅವನು ಮೋಕ್ಷಲಕ್ಷ್ಮಿಯನ್ನು ಹೊಂದಿ ದೃಷ್ಟಾಂತವನ್ನು ಪಡೆಯುತ್ತಾನೆ. ಮಹಾಪಾಪ ಸಮೂಹಗಳನ್ನು ಶಮನ ಮಾಡುವುದಾಗಿ, ಪುಣ್ಯ ರಾಶಿಯನ್ನು ಗಳಿಸಿಕೊಡುವುದಾಗಿ, ಭುಕ್ತಿ ಮುಕ್ತಿಗಳೆರಡನ್ನೂ ನೀಡುವುದಾಗಿರುವ ಈ ಕಾಶಿ ಕ್ಷೇತ್ರವನ್ನು ಬುದ್ಧಿಶಾಲಿಯಾದ ಯಾವನು ತಾನೇ ಆಶ್ರಯಿಸುವುದಿಲ್ಲ. ಕಾಶಿ ಕ್ಷೇತ್ರದ ಅನುಗ್ರಹದಿಂದ ಮಾನವನು ವಿಮುಕ್ತನೇ ಆಗುವುದರಿಂದ ಈ ತತ್ವವನ್ನು ತಿಳಿದು ಬುದ್ಧಿಶಾಲಿಯಾಗಿ ಅವನು ಅದನ್ನು ತೊರೆಯಲೇಬಾರದು. ಸಹಸ್ರ ಮುಖಗಳುಳ್ಳ ಆದಿಶೇಷನೇ ಕಾಶಿ ಮಹಾತ್ಮೆಯನ್ನು ಹೇಳಲು ಸಮರ್ಥನಲ್ಲದಿರುವಾಗ ಕೇವಲ 6 ಮುಖಗಳುಳ್ಳ ನಾನು ಹೇಗೆ ತಾನೇ ಹೇಳುವೆನು? ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಸ್ಕಂದಾಗಸ್ತ್ಯ ದರ್ಶನ ವರ್ಣನವೆಂಬ 25ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.